ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ. ಇವತ್ತು ಸಿಂಪಲ್ ಆದ ಅಡುಗೆನ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಹಾಗೆ ಮಾವಿನಕಾಯಿನ ಬಳಸ್ಕೊಂಡು ಯಾವ ರೀತಿ ಐಸ್ ಕ್ರೀಮ್ ಮಾಡೋದು, ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತು ನನ್ನ ಬರ್ಡೇ ಆಗಿತ್ತು. ಸೊ ಆ ಕಾರಣಕ್ಕೆ ಸ್ವಲ್ಪ ಮನೆಯಲ್ಲಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಕೂಡ ಇತ್ತು. ಹಾಗೆ ನಾವು ಬ್ಯಾಂಗ್ಳೂರು ಅರಮನೆಗೆ ಹೋಗಿದ್ವಿ. ಸುಮ್ಮನೆ ಓಡಾಡ್ಕೊಂಡು ಬರೋಣ, ಹಾಗೆ ಪಾಪು ಊರಲ್ಲಿದ್ಲಲ್ವ, ಎಲ್ಲಿಗೂ ಕೂಡ ನಾವು ಹೋಗಿರಲಿಲ್ಲ. ಆ ಕಾರಣಕ್ಕೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಇದ್ರ ಜೊತೆಗೆ ಬಸ್ಸಾರನ್ನ ಕೂಡ ಮಾಡ್ಕೊಂಡಿದ್ದೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ರೆಸಿಪಿ ತೋರಿಸಿರೋ ಅಂಥದ್ದು ಅಷ್ಟು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನು ಚಿಕ್ಕದಾಗಿ ಸೆಲೆಬ್ರೇಷನ್ ಇತ್ತು. ನನ್ನ ಮಗಳ ಹಠಕ್ಕೆ ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿದ್ದಾಯಿತು. ಮಕ್ಳಿಗೋಸ್ಕರನಾದರೂ ಇವಾಗ ಸೆಲೆಬ್ರೇಟ್ ಮಾಡ್ಕೋಬೇಕು ಅಲ್ವಾ. ಹಾಗೆ ನನ್ನ ಹಸ್ಬೆಂಡ್ ನನಗೆ ಒಂದು ಮೂಗ್ನತ್ತು ಕೂಡ ಕೊಡಿಸಿದ್ರು. ವಜ್ರದ್ದು ಮೂಗ್ನತ್ತು ಹಾಕ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು. ಅದಕ್ಕೆ ಒಂದು ಡೈಮಂಡ್ ನೋಸ್ ರಿಂಗ್ನ ಕೂಡ ಕೊಡಿಸಿದ್ರು. ಹಾಗೆ ಅವರೇ ಕರ್ಕೊಂಡು ಹೋಗಿ ನಿನ್ಗೇನು ಬೇಕು ತಗೋ ಡೈಮಂಡಲ್ಲಿ ಅಂತ ಹೇಳಿದ್ರು. ಸೊ ನನಗೆ ಮೂಗ್ನತ್ನ ತೊಗೋಬೇಕಂತ ತುಂಬ ಆಸೆ ಇತ್ತು. ಆ ಕಾರಣಕ್ಕೆ ನಾನು ಮೂಗ್ನತ್ನ ತೊಗೊಂಡೆ. ಅವರು ಯಾವುದೇ ಕಾರಣಕ್ಕೂ ಸರ್ಪ್ರೈಸ್ ಅಂತ ಏನಿಲ್ಲ, ಅವ್ರ ಹತ್ರ ಯಾವಾಗ ದುಡ್ಡಿರುತ್ತೆ, ನನಗೇನು ಬೇಕಾಗಿರುತ್ತೆ ಅದನ್ನು ಅವರು ಕರ್ಕೊಂಡೋಗಿ ಕೊಡಿಸ್ಬಿಡ್ತಾರೆ. ತೊಗೊಂಡು ಬಂದು ಸರ್ಪ್ರೈಸ್ ಅಂತೆಲ್ಲ ಏನು ಕೊಡೋಲ್ಲ. ಬಟ್ ಡೈರೆಕ್ಟಾಗಿ ನಿನ್ಗೇನು ಬೇಕು ಇವತ್ತಿದೆ, ಈ ಥರ ಇದೆ, ಸೊ ಹಿಂಗೆ ಕರ್ಕೊಂಡು ಹೋಗ್ತೀನಿ, ಕೊಡಿಸ್ತೀನಿ ಅಂತ ಹೇಳಿಬಿಡ್ತಾರೆ. ಇವಾಗ ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಭಾನುವಾರ ಆಗಿರೋದ್ರಿಂದ ಲೇಟಾಗಿ ಎದ್ದಿದ್ದಾಯಿತು. ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಿ ಹೊರಗೆ ಹೋಗೋಣ ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಊರಿಂದ ಗಿಳಿ ಮೂತಿಕಾಯಿ ಮಾವಿನಕಾಯಿನ ತೊಗೊಂಡು ಬಂದಿದ್ದೆ ಅಲ್ವಾ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ. ಅದಿದೆ ಬಳಸ್ಕೊಂಡು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಫಸ್ಟು ನಾನು ಎಲ್ಲದನ್ನು ಕೂಡ ನೋಡಿಕೊಂಡೆ, ಆದರೆ ಮಾವಿನಕಾಯಿ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳಿಲ್ಲ. ಮಾವಿನಕಾಯಿ ಚೆನ್ನಾಗಿತ್ತು, ಆದರೆ ಕಾಯಾಗಿರಲಿಲ್ಲ, ಹಣ್ಣಾಗಿ ಹೋಗ್ಬಿಟ್ಟಿತ್ತು. ಅದರಲ್ಲಿ ನಾವು ಚಿತ್ರಾನ್ನ ಮಾಡಿದ್ರೆ ಚೆನ್ನಾಗಿರಲ್ಲ. ಆ ಕಾರಣಕ್ಕೆ ಮಾವಿನಕಾಯಿ ಚಿತ್ರಾನ್ನ ಹೋಗಿ ಹುಣಸೆಹಣ್ಣು ಚಿತ್ರಾನ್ನ ಆಯಿತು. ನಮ್ಮ ಕಡೆ ಹುಣಸೆಹಣ್ಣು ಚಿತ್ರಾನ್ನ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ನಮ್ಮ ಕಡೆ ತುಂಬ ಚೆನ್ನಾಗಿ ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾರೆ. ನಮ್ಮ ಕಡೆ ಚಿತ್ರಾನ್ನ ಅಂತ ಇದ್ದರೆ ಹುಣಸೆಹಣ್ಣು ಚಿತ್ರಾನ್ನನೇ. ಇಲ್ಲಿ ಬೆಂಗಳೂರಲ್ಲಿ ನಿಂಬೆಹಣ್ಣು ಚಿತ್ರಾನ್ನ, ಟೊಮ್ಯಾಟೊ ಚಿತ್ರಾನ್ನ ಇದೆಲ್ಲ ಮಾಡ್ತಾರೆ. ನಮ್ಮ ಕಡೆ ಚಿತ್ರಾನ್ನ ಅಂದರೆ ಹುಣಸೆಹಣ್ಣು ಹಾಕಿ ಮಾಡುವಂಥ ಚಿತ್ರಾನ್ನನೇ ಚಿತ್ರಾನ್ನ. ನಾನೀಗ ಒಂದು ಬಾಣಲಿಗೆ 4 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡು ಕಾದಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಹಾಗೆ ಒಂದು 3 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ಎಸಳಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಸಿಡಿಸ್ಕೊತಾ ಇದ್ದೀನಿ. ಅಷ್ಟರೊಳಗೆ ಬೆಳ್ಳುಳ್ಳಿನೂ ಕೂಡ ಜಜ್ಕೋತಾ ಇದ್ದೀನಿ. ಇವತ್ತು ಟೈಮ್ ಆಗಿರೋದ್ರಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದೂ ಕೂಡ ಹೆಚ್ಚಿಲ್ಲ. ಹಾಗಾಗಲೇ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಅಡುಗೆನ ಮಾಡ್ಕೊತಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ವಾರನೂ ಕೂಡ ಮಾಡಬೇಕಲ್ವ, ಆ ಕಾರಣಕ್ಕೆ ವಾರ ಮಾಡೋದೆಲ್ಲ ನನ್ನ ಹಸ್ಬೆಂಡ್ ಇವತ್ತು ವಹಿಸ್ಕೊಂಡಿದ್ದಾರೆ. ಇವಾಗ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದಾಯಿತು. ಹಾಗೆ ಹಸಿಮೆಣ್ಸಿನ್ಕಾಯಿನ ಸೀಲಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟು ಫ್ರೈ ಆಗೋಷ್ಟರೊಳಗೆ ಈರುಳ್ಳಿನೂ ಕೂಡ ಫಟಾಫಟ್ ಅಂತ ಬೇಗನೆ ಹೆಚ್ಚಿಟ್ಕೊಂಡೆ. ನನಗೆ ತರಕಾರಿ ಹೆಚ್ಚೋದು ಕಷ್ಟ ಅಂತ ಅನಿಸಲ್ಲ, ಆದರೆ ನಿಂತ್ಕೊಂಡು ಹೆಚ್ಚೋದಕ್ಕೆ ಇಷ್ಟ ಆಗಲ್ಲ. ಈ ರೀತಿ ಬೇಗ ಹೆಚ್ಕೊಂಡು ಹಾಗೆ ಕೈಯಾಡ್ಕೊಳ್ತಾ ಇದ್ದೆ. ಈರುಳ್ಳಿ ಅಂತೂ ಹೆಚ್ಚಿದಾಯಿತು. ಹಾಗೆ ಪಕ್ಕದಲ್ಲಿ ಮಡಿಕೆಯಲ್ಲಿ ನಾನು ಮಿಲಿಟ್ಸ್ನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಆರ್ಕ ಮಿಲಿಟ್ಸ್ನ ಬೇಯಿಸ್ತಾ ಇದ್ದೀನಿ. ಚಿತ್ರಾನ್ನ ನಾವು ವೈಟ್ ರೈಸಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ನಾವು ಮಿಲಿಟ್ಸ್ನ ತಿನ್ನೋದಕ್ಕೆ ಶುರು ಮಾಡಿದಾಗಿಂದ ಮಿಲಿಟ್ಸ್ಗೂ ಕೂಡ ತುಂಬ ಸೂಪರಾಗಿ ಹೊಂದ್ಕೊಳ್ಳುತ್ತೆ. ಸೊ ಇವಾಗ ನಾನು ಈರುಳ್ಳಿನ ಕೂಡ ಹಾಕ್ಕೊಳ್ತಿದ್ದೀನಿ. ಈ ರೀತಿ ನಾನು ಸಣ್ಣದಾಗಿ ಉದ್ದವಾಗಿ ಹೆಚ್ಕೊಂಡು ಹಾಗೆ ಮಧ್ಯದಲ್ಲಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಉದ್ದ ಇದ್ರೂ ಕೂಡ ಮಿಲಿಟ್ಸ್ಗೆ ಹೊಂದ್ಕೊಳ್ಳಲ್ಲ ಅಂತ ಹೇಳಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 1/4 ಭಾಗದಷ್ಟು ಟ್ರಾನ್ಸ್ಪರೆನ್ಸಿ ಬರಬೇಕು. ಅಲ್ಲಿವರೆಗೂ ನಾವು ಈರುಳ್ಳಿನ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೇ ಮೇನ್ ಇಂಗ್ರೀಡಿಯೆಂಟ್ಸ್ ಈ ಚಿತ್ರಾನ್ನಕ್ಕೆ. ಹುಣಸೆಹಣ್ಣು ಚಿತ್ರಾನ್ನ ಅಂತ ಬಂದರೆ ಹುಣಸೆಹಣ್ಣಿಗಿಂತ ಹೆಚ್ಚಾಗಿ ಬೆಳ್ಳುಳ್ಳಿ, ಹಾಗೆ ಜೀರಿಗೆ ಪುಡಿ ಮತ್ತು ತುಪ್ಪದುಡಿ ಅಂತ ಹೇಳ್ತಾರೆ. ಅಂದರೆ ಮೆಂತ್ಯ ಮತ್ತು ಅರಿಶಿನ ಕೊನೆನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋತಾರೆ, ಅಥವಾ ಮೆಂತ್ಯನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿದ್ರೆ ತುಪ್ಪದುಡಿ ಅಂತ ಕರಿತೀವಿ. ಇದನ್ನು ನಾವು ಚಿತ್ರಾನ್ನಕ್ಕೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿವತ್ತು ಅರ್ಜೆಂಟ್ ಇರೋಂಥ ಕಾರಣಕ್ಕೆ ತುಪ್ಪದುಡಿನ ಏನೂ ಹಾಕ್ತಾ ಇಲ್ಲ. ಇವಾಗ ಈರುಳ್ಳಿ ಬೇಯೋಷ್ಟರೊಳಗೆ ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು ಅಂತ ಹೇಳಿ ಹೊರಗಡೆ ಮನೆ ಹತ್ರ ಇರುವಂಥ ಅಂಗಡಿಯಲ್ಲೇ ತರಿಸ್ಕೊಂಡಿದ್ದೆ. ಅದನ್ನು ಕೂಡ ನೀಟಾಗಿ ತೊಟ್ಟನ್ನ ಸೋಸ್ಕೊತಾ ಇದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ತರಿಸ್ಕೊಂಡಿದ್ದೆ.
ಈ ಎರಡನ್ನೂ ಕೂಡ ನೀಟಾಗಿ ಸೋಸ್ಕೊಂಡು ತೊಳೆದು ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿ ಸೋಸ್ಕೊಂಡು ಹಾಗೆ ಚಿತ್ರಾನ್ನ ಮಾಡ್ತಿದ್ದಲ್ವ ಕೈಯಾಡಿಕೊಂಡು ನೀಟಾಗಿ ಈ ರೀತಿ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಂಗಡಿಯಿಂದ ತಂದಿದ್ದೀವಿ. ಎಷ್ಟು ಬಾಡೋಗಿದೆ ಅಂದರೆ ಬಿಸಿಲಿಗೋ ಅಥವಾ ಏನಕ್ಕೋ ಅಂತ ಗೊತ್ತಿಲ್ಲ, ಅಥವಾ ಹಳೇ ಒಂದು ಕರ್ಬೇವಿನ ಸೊಪ್ಪು ಇರ್ಬೋದು, ತುಂಬ ದಿನದಿಂದ ತಂದಿಟ್ಟಿದ್ರು ಅಂತ ಅನಿಸುತ್ತೆ, ಬಾಡೋಗ್ಬಿಟ್ಟಿತ್ತು. ಹಾಗೆ ಅಷ್ಟರೊಳಗೆ ಸ್ವಲ್ಪ ಪಪ್ಪಾಯನೂ ಕೂಡ ಸಿಪ್ಪೆ ಎಲ್ಲ ಸುಲಿದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನೋಡ್ಬೋದು ಮಾವಿನಕಾಯಿ ತುರಿಯೋಣ ಅಂತ ತೊಗೊಂಡೆ, ಹಣ್ಣಾಗೋಗಿತ್ತು, ಬೇಜಾರಾಯಿತು. ಇದಾದಮೇಲೆ ನಾನು ಹುಣಸೆಹಣ್ಣ ನೆನೆಹಾಕಿದ್ದು. ಯೂಶ್ವಲಿ ನಾನು ಹುಣಸೆಹಣ್ಣು ಚಿತ್ರಾನ್ನ ಮಾಡಬೇಕು ಅಂತ ಹೇಳಿದ್ರೆ ಹುಣಸೆಹಣ್ಣ ಮುಂಚೆನೇ ನೆನೆಹಾಕಬೇಕು, ಅದು ಸ್ವಲ್ಪ ನೀರಲ್ಲಿ ನೆನೆಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಟೊಮೆಟೊನ ಹಾಕೋಣ ಅಂತ ತೊಗೊಂಡಿದ್ದೆ, ಮಾವಿನಕಾಯಿ ಹಾಕ್ತೀನಲ್ವ ಟೊಮೆಟೊ ಬೇಡ ಅಂತ ಸೈಡಿಗೆ ಎತ್ತಿಟ್ಟಿದ್ದೆ. ಇವಾಗ ಮಾವಿನಕಾಯಿ ಆಗದೇ ಇರುವಂಥ ಕಾರಣಕ್ಕೆ ಒಂದು ಟೊಮೆಟೊ ಚಿಕ್ಕದು ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ತಟ್ಟೆಗೆ, ಒಂದು ಚಿಕ್ಕ ಬೌಲಿಗೆ ಹುಣಸೆಹಣ್ಣ ಕೂಡ ನೆನೆಹಾಕಿಟ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಬೇಗ ನೆನಿಬೇಕು ಅಂತ ಹೇಳಿ. ಹುಣಸೆಹಣ್ಣು ನಾವು ತಿಂಡಿ ಮಾಡೋಕ್ಕೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನೆನೆಹಾಕಬೇಕು. ಸ್ವಲ್ಪ ನೀರಲ್ಲಿ ನೆನೆಹಾಕಿದ್ರೆ ಗಟ್ಟಿಯಾಗಿ ಹುಣಸೆಹಣ್ಣು ಹುಳಿನ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಇವಾಗ ಲೇಟಾಗಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ದೀನಿ. ಆ ಟೈಮಲ್ಲಿ ನಾವು ಏನು ಮಾಡಬೇಕಂತನೂ ಕೂಡ ಇವಾಗ ಹೇಳ್ತೀನಿ ನೋಡಿ. ಈರುಳ್ಳಿ ನೋಡ್ಬೋದು ಎಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಬೆಂದಿದೆ ಅಂತ ಹೇಳಿ. ಈ ರೀತಿ ನಾವು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಊರಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ಚಿತ್ರಾನ್ನ ಮಾಡ್ತಾರೆ ಗೊತ್ತಾ, ಅದೇ ರೀತಿ ನಾನು ಇವಾಗ ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾ ಇರೋದು. ನಿಮಗೆ ಏನಾದರೂ ಹುಣಸೆಹಣ್ಣು ಚಿತ್ರಾನ್ನ ಮಾಡಬೇಕಾದ್ರೆ ಕಡಲೆ ಬೀಜ ಒಂದು ಸ್ವಲ್ಪ ಬೆಂದಂಗಾಗತ್ತೆ ಅಂತ ಅನಿಸಿದ್ರೆ ಕಡಲೆ ಬೀಜನ ಸಪ್ರೇಟಾಗಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ನಾನು ಮಾವಿನಕಾಯಿನ ಹಾಕ್ತೀನಿ ಅಂತ ಹೇಳಿ ಎತ್ತಿಟ್ಕೊಂಡಿಲ್ಲ, ಇಲ್ಲ ಅಂದರೆ ನಾನು ಸೈಡಿಗೆ ಎತ್ತಿಟ್ಕೋತಾ ಇದ್ದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಇದಕ್ಕೆ ಜೀರಿಗೆ ಪೌಡರ್ನ ಕೂಡ ಹಾಕ್ಕೊಳ್ಬೇಕು. ಸೊ ಜೀರಿಗೆ ಪೌಡರ್ನ ಕೂಡ ಹಾಕ್ಕೊಳ್ತೀನಿ ನಾನು. ಫಸ್ಟು ಅರಿಶಿನ ಮತ್ತು ಉಪ್ಪು ನೀಟಾಗಿ ಈರುಳ್ಳಿಗೆ ಹೊಂದ್ಕೋಬೇಕಂತ ಹೇಳಿ ಬರೀ ಇವೆರಡು ಇಂಗ್ರೀಡಿಯೆಂಟ್ಸ್ನ ಮಾತ್ರ ಹಾಕ್ಕೊಂಡು ಮೊದಲು ಕೈಯಾಡ್ಕೋತಾ ಇದ್ದೀನಿ. ಈಗ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಿದ್ದೀನಿ. ನಾವು ಊರಲ್ಲಿ ಅಥವಾ ಮುಂಚೆ ಏನು ಮಾಡ್ತಿದ್ವಿ ಅಂದರೆ ಚಿತ್ರಾನ್ನ ಮಾಡಬೇಕಾದ್ರೆ ಜೀರಿಗೆನ ಹುರ್ಕೊಂಡು ಈ ರತ್ತುಂಡಿ ಇರುತ್ತಲ್ವ ಚಪಾತಿ ಅರಿಯೋದು, ಅದನ್ನು ಬಳಸ್ಕೊಂಡು ಹುರಿದಿರುವಂಥ ಜೀರಿಗೆನ ಪುಡಿ ಮಾಡ್ಕೋತಾ ಇದ್ವಿ. ಆವಾಗಲೇ ಇನ್ಸ್ಟೆಂಟಾಗಿ ಪುಡಿ ಮಾಡಿಕೊಂಡು ಆಗಲೇ ಹಾಕ್ತಾಯಿದ್ವಿ. ಸೊ ಅದು ಕೂಡ ತುಂಬ ಟೇಸ್ಟಿಯಾಗಿರ್ತಿತ್ತು. ಇವಾಗ ಜೀರಿಗೆನ ಹಾಕಿ ಈ ರೀತಿ ಕೈಯಾಡಿದ ನಂತರ ಒಂದು ಚಿಕ್ಕ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಈ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಕೂಡ ಸ್ವಲ್ಪ ಕೈಯಾಡಿಕೊಂಡು ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಟೊಮೆಟೊನ ನಾವು ಈ ಹಂತದಲ್ಲೇ ಹಾಕ್ಕೊಳ್ಬೇಕು. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಎಣ್ಣೆ ಎಲ್ಲೂ ಕೂಡ ಇಲ್ಲ, ನೀಟಾಗಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಮಸಾಲ ಎಲ್ಲ ಹಾಕಿದ್ದೀವಲ್ವ, ಅರಿಶಿನ ಉಪ್ಪು ಜೀರಿಗೆ ಅಂತ, ಅದೆಲ್ಲ ಅಬ್ಸರ್ವ್ ಆಗಿರುತ್ತೆ. ಈಗ ನಾನು ಹುಣಸೆಹಣ್ಣು ಹುಳಿನ ಹಾಕ್ಕೊಳ್ತಿದ್ದೀನಿ. ಹುಣಸೆಹಣ್ಣು ಹುಳಿ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಹುಣಸೆಹಣ್ಣು ನೆನೆಹಾಕಬೇಕಾದ್ರೆ ಅಂದಾಗ, ಹುಣಸೆಹಣ್ಣು ಹುಳಿ ಎಲ್ಲ ರೆಡಿ ಮಾಡಿದ ತಕ್ಷಣವೇ ಹಾಕ್ಕೊಳ್ತಿದ್ದೀವಿ ಅಂದಾಗ ನಾವು ಉರಿನ ಜಾಸ್ತಿ ಕೊಡಬೇಕು ಬಾಣಲಿಗೆ. ಅದಾದಮೇಲೆ ಹುಣಸೆಹಣ್ಣು ಹುಳಿನ ಹಾಕಿದಾಗ ಬೇಗ ಕುದಿಯುತ್ತೆ. ಆವಾಗ ನೀರು ಸ್ವಲ್ಪ ಸಿಯೋದ್ರಿಂದ ಜಾಸ್ತಿ ಅಬ್ಸರ್ವ್ ಆಗಲ್ಲ, ಆಗ ಕಡಲೆ ಬೀಜ ಮೆತ್ತಗಾಗಲ್ಲ. ಆ ಕಾರಣಕ್ಕೆ ನಾನು ಉರಿನ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ. ಹಾಗೆ ಇವಾಗ ನೋಡ್ಬೋದು ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ನಾನು 3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಕಂಪ್ಲೀಟಾಗಿ ಕೈಯಾಡ್ಕೋಬೇಕು. ನೀಟಾಗಿ ಕೈಯಾಡಿದ ನಂತರ ಅದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಈ ನೀಟಾಗಿ ಗೊಜ್ಜೆಲ್ಲ ಮಾಡಿದಾಗ ಯಾವ ರೀತಿ ಬೆಂದಾಗ ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ಅಲ್ಲಿವರೆಗೂ ನೀಟಾಗಿ ಕೈಯಾಡ್ಕೋಬೇಕು. ಈ ಹಂತದಲ್ಲಿ ನೀವು ಟೇಸ್ಟ್ನ ಕೂಡ ನೋಡಿ, ಉಪ್ಪು ಖಾರ ಕಡಿಮೆ ಇತ್ತಂದರೆ ಇಲ್ಲಿ ನೀವು ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು. ನಾನಿಲ್ಲಿ ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು. ಆ ಕಾರಣಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಕಂಪ್ಲೀಟಾಗಿ ಕೈಯಾಡಿಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಹುಣಸೆಹಣ್ಣು ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಈಗ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಒಂದು ಹಾಕಿಬಿಟ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಈ ರೀತಿ ಸೀಸರಲ್ಲೇ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ನಾವು ಈ ರೀತಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ ಕಾರಣಕ್ಕೆ ನೀವು ಇವಾಗಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಅನ್ನಕ್ಕೆ ಗೊಜ್ಜನ್ನ ಹಾಕಿ ಕಲಸಿದ ನಂತರನೂ ಕೂಡ ಹಾಕ್ಕೊಳ್ಬೋದು.
ಚಿತ್ರಾನ್ನ ಗೊಜ್ಜಂತೂ ರೆಡಿ ಆಯಿತು. ಹಾಗೆ ಪಕ್ಕದಲ್ಲಿ ಮಡಿಕೆಯಲ್ಲಿ ಅನ್ನನೂ ಕೂಡ ರೆಡಿಯಾಗಿದೆ. ವೈಟ್ ರೈಸ್ಗೂ ಕೂಡ ಈ ಗೊಜ್ಜು ತುಂಬಾ ಟೇಸ್ಟ್ ಕೊಡುತ್ತೆ. ನಮ್ಮ ತುಮಕೂರು ಸೈಡಲ್ಲಿ ಇದೇ ರೀತಿಯೇ ಚಿತ್ರಾನ್ನ ಗೊಜ್ಜನ್ನ ಮಾಡೋದು. ಇವಾಗ ಟೈಮ್ ಆಯಿತು. ಸೊ ಬೇಗನೆ ತಿಂಡಿನ ತಿಂದ್ಬಿಟ್ಟು ಹೊರಗೆ ಹೋಗೋಣ ಅಂತ ಹೇಳಿ ಮೊದಲು ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ಮಗಳಿಗೆ ಈ ರೀತಿ ಸರ್ವ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಈ ತಟ್ಟೆಯಲ್ಲೇ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ವೈಟ್ ಪಿಂಗಾಣಿ ತಟ್ಟೆನೇ ಬೇಕಂತೆ. ತುಂಬ ದಿನ ಆಗೋಗಿದೆ ತಿಂದು. ನಾನು ಊರಿಂದ ಬಂದಿದ್ದೀನಿ, ನನಗೆ ಈಗಲೇ ಬೇಕಂತ ಹಠ ಮಾಡ್ತಿದ್ದಕ್ಕೆ ಈ ತಟ್ಟೆಯಲ್ಲಿ ಬಳಸ್ತಾ ಇದ್ದೀನಿ. ನಮ್ಮ ಕಡೆ ಯೂಶ್ವಲಿ ವೈಟ್ ರೈಸ್ನ ಒಂದು ದೊಡ್ಡ ಬ್ರೇಷನ್ಗೆ ಹಾಕಿ ಅದಕ್ಕೆ ಗೊಜ್ಜನ್ನ ಹಾಕಿ ಕಲಿಸ್ಬಿಟ್ಟು ಕೊಡ್ತೀವಿ. ನಾವಿಲ್ಲಿ ಕಲಿಸ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಈ ರೀತಿ ಸಪ್ರೇಟಾಗೇ ಸರ್ವ್ ಮಾಡ್ತಾಯಿದ್ದೀನಿ. ಇನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಪಪ್ಪಾಯನೂ ಕೂಡ ಇತ್ತು. ಪಪ್ಪಾಯನೂ ಕೂಡ ಸರ್ವ್ ಮಾಡಿ, ಇನ್ನು ನನ್ನ ಮಗಳು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಆನಿಯನ್ನ ತಿಂತಾರೆ. ನನ್ನ ಮಗಳಿಗೂ ಕೂಡ ಅದನ್ನು ರೂಢಿ ಮಾಡಿದ್ದೀನಿ. ಸೊ ಅವಳಿಗೂ ಕೂಡ ಆನಿಯನ್ನ ಊಟದ ಟೈಮಲ್ಲಿ ಕೊಡ್ತೀನಿ. ಅದು ತುಂಬಾ ಒಳ್ಳೆಯದು. ಇನ್ಫೆಕ್ಷನ್ಗಿರ್ಬೋದು ಅಥವಾ ಡಸ್ಟ್ ಅಲರ್ಜಿಗಿರ್ಬೋದು ತುಂಬಾ ಒಳ್ಳೆಯದು. ಇನ್ನು ಹುರುಳಿಕಾಳಿನ ಹಪ್ಪಳನ ನಾನು ಎಣ್ಣೆಗೆ ಹಾಕಿ ಕರೆದಿಟ್ಕೊಂಡಿದ್ದೆ. ಅದನ್ನು ಕೂಡ ಸರ್ವ್ ಮಾಡಿ ತಿಂಡಿ ತಿಂದು ಇನ್ನು ಬೆಂಗಳೂರು ಅರಮನೆಗೆ ಹೋಗಿ ಓಡಾಡ್ಕೊಂಡು ಬಂದ್ವಿ. ನೋಡೋದಕ್ಕೆ ಅಷ್ಟೇನು ಜಾಸ್ತಿ ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಬಟ್ ಆದರೆ ಒಂದು ಸತಿ ಹೋಗಿ ಬರೋದಕ್ಕೆ ಓಕೆ. ಹಾಗೆ ಅಲ್ಲಿಂದ ಬಂದಿದ ನಂತರ ಐಸ್ ಕ್ರೀಮ್ ಮಾಡಬೇಕು ಅಂತೇಳಿ ತುಂಬ ಹಠ ಮಾಡಿದ್ಲು ನನ್ನ ಮಗಳು. ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಇಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಯಾವುದೇ ರೀತಿಯ ಐಸ್ ಕ್ರೀಮ್ ಶೇಪರ್ ಇರಲಿಲ್ಲ. ಸೊ ಆ ಕಾರಣಕ್ಕೆ ಮಣ್ಣಿಂದು ಕಪ್ಪಿತ್ತು. ಆ ಕಪ್ಪಿಗೆ ಐಸ್ ಕ್ರೀಮ್ನ ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಎಲ್ಲ ಮಾವಿನ ಹಣ್ಣನ್ನ ನೀಟಾಗಿ ತೊಳೆದಿಟ್ಕೊಂಡೆ. ನಾವು ಊರಲ್ಲಿ ಬೆಳೆದಿರುವಂಥ ಮಾವಿನ ಹಣ್ಣಾಗಿರೋದ್ರಿಂದ ಇದು ಸಿಪ್ಪೆ ಸಮೇತ ಹಾಕಿದ್ರೂ ಚೆನ್ನಾಗಿರುತ್ತೆ. ಆದರೆ ತಿನ್ನೋವಾಗ ನಾವು ಸಿಪ್ಪೆ ಸಮೇತನ ತಿಂತೀವಿ. ಈಗ ನಾನು ಕಂಪ್ಲೀಟಾಗಿ ಸಿಪ್ಪೆ ಇಲ್ಲದೆ ಒಳಗಡೆ ಇರುವಂಥ ಅಂಶ ಮಾತ್ರ ಮಾವಿನ ಹಣ್ಣನ್ನ ಈ ರೀತಿ ನೀಟಾಗಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳು ಸೇಮ್ ಟೈಮ್ಗೆ ನಾನು ಐಸ್ ಕ್ರೀಮ್ ಮಾಡ್ತೀನಿ ಅಂತ ಹೇಳಿ ಬಂದಳು. ಸೊ ಈ ರೀತಿ ಎಲ್ಲ ಕಟ್ ಮಾಡಿ ಕೊಡ್ತೀನಿ. ಅದಾದಮೇಲೆ ನೀನು ಎಲ್ಲ ಸ್ಪೂನಿಂದ ತೆಗೆದು ಜಾರಿಗೆ ಹಾಕುವಂತೆ ಅಂತ ಹೇಳಿ ಸಮಾಧಾನ ಮಾಡಿ ನಾನು ಈ ರೀತಿ ಕ್ವಿಕ್ಕಾಗಿ ಕಟ್ ಮಾಡಿ ಎಲ್ಲ ಇಟ್ಕೋತಾ ಇದ್ದೀನಿ. ಒಂದೊಂದು ಕಡೆ ಮಾವಿನ ಹಣ್ಣು ಸ್ವಲ್ಪ ಒತ್ತಿದೆ, ಕೀಳ್ಬೇಕಾದ್ರೆ ಕೆಳಗೆ ಬಿದ್ದಿರೋದು. ಹಾಗೆ ತುಂಬ್ಕೊಂಬರ್ಬೇಕಾದ್ರೆ ಚೀಲದಲ್ಲಿ ಹಣ್ಣು ತೆಗಿ ಸ್ವಲ್ಪ ಒತ್ತಿರೋ ಅಂಥ ಕಾರಣಕ್ಕೆ ಅಲ್ಲಲ್ಲೇ ಸ್ವಲ್ಪ ವೈಟ್ ಕಲರ್ ಆಗಿತ್ತು. ಅದನ್ನೆಲ್ಲ ನಾನು ರಿಮೂವ್ ಮಾಡಿ ಇಟ್ಕೊಂಡೆ. ಇವಾಗ ಕಟ್ ಮಾಡಿದ್ದೆಲ್ಲ ಆಯಿತು. ಇವಾಗ ನನ್ನ ಮಗಳು ಕಟ್ ಮಾಡ್ತಾ ಇದ್ದಾಳೆ ಎಲ್ಲದನ್ನು ಕೂಡ. ಸೊ ಹಾಲಂತೂ ನೀಟಾಗಿ ಕುದೀತಾ ಇತ್ತು. ಹಾಗೆ ಕುದೀತಾ ನೀಟಾಗಿ ಕೈಯಾಡ್ತಾ ಇದ್ದರೆ ಸ್ವಲ್ಪ ಗಟ್ಟಿತನ ಬರುತ್ತೆ. ಆವಾಗ ಹಾಲನ್ನ ಹಾಕಿದ್ರೆ ಐಸ್ ಕ್ರೀಮ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನನ್ನ ಮಗಳು ಕಂಪ್ಲೀಟಾಗಿ ಸ್ಪೂನ್ನಲ್ಲಿ ಈ ರೀತಿ ಎಲ್ಲ ಹಣ್ಣು ಒಳಗಡೆ ಏನಿತ್ತಲ್ಲ ಒಂದು ಪೀಸಸ್ ಅದನ್ನೆಲ್ಲ ನೀಟಾಗಿ ಈ ರೀತಿ ಸ್ಪೂನಲ್ಲಿ ನೀಟಾಗಿ ತೆಗೆದು ಒಂದು ಬೌಲಿಗೆ ಹಾಕೊಳ್ತಿದ್ದಾಳೆ. ಈ ರೀತಿ ಎಲ್ಲದನ್ನು ಕೂಡ ಮಾಡೋಕ್ಕೆ ಹೇಳಿದ್ದೀನಿ. ಅವಳು ಕೂಡ ಕ್ವಿಕ್ಕಾಗಿ ಮಾಡ್ತಾ ಇದ್ದಾಳೆ. ಹಾಗೆ ಅವಳೇ ಒಂದು ಐಡಿಯಾನೂ ಕೂಡ ಕೊಟ್ಟಿದ್ದಾಳೆ. ಕುಕ್ಕಿಂಗ್ ವಿತೌಟ್ ಫೈರ್ ಅನ್ನೋ ಒಂದು ಟಾಪಿಕ್ ಮೇಲೆ ಸ್ಕೂಲಲ್ಲಿ ಯಾವಾಗಲೂ ಕಾಂಪಿಟೇಷನ್ ಕೊಡ್ತಿರ್ತಾರೆ. ಅಂದರೆ ವರ್ಷಕ್ಕೊಂದ್ಸತಿ ಇಡ್ತಾರೆ. ಸೊ ಆ ರೀತಿಯಲ್ಲಿರುವಂಥ ಡಿಶಸ್ಗೆಲ್ಲ ನನಗೆ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಆವಾಗ ನನಗೂ ಕೂಡ ಒಂದು ಥಾಟ್ ಬಂತು, ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗ್ ವಿತೌಟ್ ಫೈರ್ ಅಂತಲೇ ಒಂದಷ್ಟು ರೆಸಿಪೀಸ್ನ ಹಾಕಿದ್ರೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅಥವಾ ಮಕ್ಕಳಿಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಕೂಡ ನನ್ನ ಮಗಳಿಗೆ ಕಾಂಪಿಟೇಷನ್ಗೆ ಅಂತ ಕಳಿಸಿದಾಗ ತುಂಬ ಸತಿ ಯೂಟ್ಯೂಬ್ನ ರೆಫರ್ ಮಾಡಿದ್ದೀನಿ. ಯಾವುದು ಈಸಿ ಆಗುತ್ತೆ, ಯಾವುದು ಅವ್ರಿಗೆ ಅಲ್ಲಿ ಕಲಿಸೋದಕ್ಕೆ ಅಥವಾ ಪ್ರೆಸೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದನ್ನೇ ಮಾಡಬೇಕು ಅಂತ ತುಂಬ ರಿಸರ್ಚ್ ಮಾಡ್ತಾಯಿದ್ದೆ. ಸೊ ಅದನ್ನು ನಾನು ಅಟ್ಲೀಸ್ಟ್ ಅದನ್ನು ಈ ರೀತಿ ಮಾಡ್ಬೋದಂತ ಪ್ರೆಸೆಂಟ್ ಮಾಡಿ ಇನ್ನೊಬ್ಬರಿಗೆ ಹೇಳಿದ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂತ ನನಗೂ ಕೂಡ ಆ ಥಾಟ್ ಬಂತು. ಸೊ ಇವಾಗ ಮಾವಿನಕಾಯಿ ಎಲ್ಲದೂ ಕೂಡ ನೀಟಾಗಿ ಎರ್ದು ಇಟ್ಕೊಂಡಿದ್ದಾಳೆ. ಸೊ ಅದು ಅಂದರೆ 1.5 ಕಪ್ ಆಗೋಷ್ಟು ಮಾವಿನಕಾಯಿ ಪೀಸಸ್ಗೆ ನಾನಿಲ್ಲಿ 4 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಬಳಸ್ತಾ ಇರುವಂಥ ಪುಟ್ಟ ಸ್ಪೂನು ಆ ಕಾರಣಕ್ಕೆ 2 ಸ್ಪೂನ್ = 1 ದೊಡ್ಡ ಸ್ಪೂನ್ ಅಂತ ಹೇಳಿ ನಾನಿಲ್ಲಿ 2 ಸ್ಪೂನ್ ಅಂತ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಹಾಗೆ ಸಕ್ಕರೆನ ಮಾತ್ರ ಹಾಕ್ಕೊಂಡು ನುಣ್ಣದಾಗೆ ಈ ರೀತಿ ರುಬ್ಕೋಬೇಕು. ರುಬ್ಕೊಂಡಿದ್ದ ನಂತರ ನಾವು ಕಾಯಿಸಿಟ್ಕೊಂಡಿರುವಂಥ ಹಾಲನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ 1/4 ಬಟ್ಲಾಗೋಷ್ಟು ಹಾಲನ್ನ ಇಟ್ಟಿದ್ದೆ. ಕುದೀತಾ ಇಲ್ಲಿ 1 ಬಟ್ಲಾಗಿದೆ. ನಾನಿಲ್ಲಿ ಅರ್ಧ ಬಟ್ಲಷ್ಟು ಹಾಲನ್ನ ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂದರೆ ಐಸ್ ಕ್ರೀಮ್ ಮಾಡುವಂಥ ಈ ಶೇಪರ್ ಏನಿರುತ್ತೆ ಅದು ನನ್ನ ಹತ್ರ ಇಲ್ಲ. ಸೊ ಮಣ್ಣಿನ ಕಪ್ಪಲ್ಲಿ ಹಾಕೋದ್ರಿಂದ ಸಾಫ್ಟಾಗಿರುತ್ತೆ. ಇವಾಗ ಫ್ಯಾಮಿಲಿ ಪ್ಯಾಕ್ ತಂದಿದ್ವಲ್ಲ ಆ ರೀತಿ ಇರುತ್ತೆ. ಸೊ ಆ ಕಾರಣಕ್ಕೆ ಆ ರೀತಿನೇ ಮಾಡೋಣ ಅಂತ ಹೇಳಿ ಹಾಲನ್ನ ಸ್ವಲ್ಪ ಕಡಿಮೆನೇ ಹಾಕ್ತೆ. ಇವಾಗ ನೀಟಾಗಿ ರುಬ್ಬಿದಂತೂ ಆಯಿತು. ಈ ರೀತಿ ನಾನು ಮಣ್ಣಿನ ಕಪ್ಪಿಗೆ ತುಂಬ ಹಿಡಿದು ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಇನ್ನೊಂದು ಗ್ಲಾಸ್ ಬೌಲಿಗೆ ಈ ರೀತಿ ಹಾಕೊಳ್ತಿದ್ದೀನಿ. ನಾವು ಫ್ಯಾಮಿಲಿ ಪ್ಯಾಕ್ ಮನೆಗೆ ತಂದಾಗ ಯಾವ ರೀತಿ ಈ ಸ್ಕೂಪ್ ಅಥವಾ ಸ್ಪೂನಲ್ಲಿ ತೊಗೊಂಡು ತಿಂತೀವಿ ಆ ರೀತಿನೂ ಕೂಡ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಭಾಳಷ್ಟು ದಿನ ಈ ಫ್ಯಾಮಿಲಿ ಪ್ಯಾಕ್ನ ಯಾವ ರೀತಿ ಟಿಫನ್ ಬಾಕ್ಸಲ್ಲಿ ಮಾಡ್ತಾರಲ್ವ ಆ ರೀತಿಯೇ ಜಾಸ್ತಿ ಮಾಡ್ತಾಯಿದ್ವಿ. ಈಗ ನನ್ನ ಮಗಳು ಈ ಬೌಲಲ್ಲಿ ಮಾಡೋಣ ಅಂತ ಹೇಳಿ ಈ ಕಪ್ನ ತೊಗೊಂಡಿದ್ದಾಳೆ. ಸೊ ಆ ಕಾರಣಕ್ಕೆ ಈ ಕಪ್ಪಲ್ಲೇ ಇವತ್ತು ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಐಸ್ ಕ್ರೀಮ್ ರೆಡಿ ಆಗಿದೆ. ಫ್ರೀಝರ್ಗೆ ಇಡಬೇಕು. ಆಲ್ಮೋಸ್ಟ್ 7ರಿಂದ 8 ಅವರ್ ಫ್ರೀಝರಲ್ಲಿ ಇಡಬೇಕು. ನಾನಿವಾಗ ಮಾಡ್ತಾ ಇರೋದೇ ಸಂಜೆ 4 ಗಂಟೆಗೆ. ಸೊ ನಾನು ಬೆಳಗ್ಗೆ ಈ ಬ್ಲಾಗ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ರೀತಿ ಐಸ್ ಕ್ರೀಮ್ ಆಗಿತ್ತು ಅಂತ ಹೇಳಿ. ಹಾಗೆ ನಾನು ಇನ್ನೂ ಸಾರು ಕೂಡ ಮಾಡಿರಲಿಲ್ಲ. ಹೊರಗೆಲ್ಲ ಹೋಗಿ ಬಂದಿದ್ವಿ. ಆ ಕಾರಣಕ್ಕೆ ಸಾರು ಕೂಡ ಮಾಡಿರಲಿಲ್ಲ. ಈಗ ಸಾರು ಮಾಡಿಬಿಡೋಣ ಅಂತ ಹೇಳಿ ಸಾರನ್ನ ಕೂಡ ಇಟ್ಟಿದ್ದೀನಿ. ನುಗ್ಗೆ ಸೊಪ್ಪು ಹಾಗೆ ಸ್ವಲ್ಪ ತೊಗರಿಬೇಳೆನ ಕುಕ್ಕರ್ಗೆ ಹಾಕಿ ಕೂಗಿಸಿಟ್ಟಿದ್ದೀನಿ. ಸ್ವಲ್ಪ ಟಯರ್ಡ್ ಇದೆ, ಬೇಗ ಬೇಗ ಮಾಡೋಣ ಅಂತ ಹೇಳಿ. ಅದ್ರ ಜೊತೆಗೆ ಮಾವಿನಕಾಯಿನ ಬಳಸ್ಕೊಂಡು ಮಾವಿನಕಾಯಿ ಕೇಸರಿ ಬಾತ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಇದಕ್ಕೆ ಗೋಡಂಬಿನ ಹಾಕ್ಕೊಂಡು ಹುರ್ಕೋತಿದ್ದೀನಿ. ನಮಗೆ ಕೇಸರಿ ಬಾತಿಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ತಿನ್ನೋವಾಗ ಸ್ವಲ್ಪ ಫ್ರೈಡ್ ಗೋಡಂಬಿ ಪಕ್ಕದಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಆ ಕಾರಣಕ್ಕೆ ನಾನು ಕೇಸರಿ ಬಾತ್ ಮಾಡಬೇಕಾದ್ರೆ ಈ ರೀತಿ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೋತೀನಿ. ಪದೇ ಪದೇ ನಾವು ಈ ರೀತಿ ಫ್ರೈ ಮಾಡಿ ಇಟ್ಕೊತಾನೆ ಇರ್ತೀನಿ. ಒಂದೊಂದು ಸತಿ ಮಸಾಲ ಹಾಕಿ ಮಾಡ್ಕೋತೀನಿ, ಒಂದೊಂದು ಸತಿ ಡ್ರೈ ಫ್ರೈ ಕೂಡ ಮಾಡ್ಕೋತೀನಿ, ಒಂದೊಂದು ಸತಿ ತುಪ್ಪ ಹಾಕಿನೂ ಕೂಡ ಫ್ರೈ ಮಾಡ್ಕೋತೀನಿ. ಇವಾಗಂತೂ ಕಂಪ್ಲೀಟಾಗಿ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಟಿದ್ದಾಯಿತು. ಇವಾಗ ಅರ್ಧ ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಮ್ಮನೇಲಿ ಕೇಸರಿ ಬಾತ್ನ ಮಾಡೋದಿದ್ರೆ ಚಿರೋಟಿ ರವೆಯಲ್ಲಿ ಮಾಡಿದ್ರೆ ಮಾತ್ರ ತಿಂತಾರೆ, ಇಲ್ಲ ಅಂದರೆ ಯಾರೂ ತಿನ್ನೋದಿಲ್ಲ. ಆ ಕಾರಣಕ್ಕೆ ಚಿರೋಟಿ ರವೆಯಲ್ಲಿ ಮಾಡ್ಕೋತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ರವೆನ ಹಾಕಿ ಈ ಮಿಕ್ಕಿತ್ತಲ್ಲ ತುಪ್ಪ ಬಾಣಲಿಯಲ್ಲೇ ಅದೇ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೋಬೇಕಾದ್ರೆ ನಿಮಗೆ ಘಮ ಬರುತ್ತೆ ಆ ರವೆದು. ಅದನ್ನು ಗುರ್ತಿಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೋದು. ಈಗ ನಾನು ಅದೇ ಬಾಣಲಿಗೆ 1:5 ಅನ್ನೋ ರೀತಿಯಲ್ಲಿ ಅರ್ಧ ಕಪ್ಪಿಗೆ 2.5 ಕಪ್ ಆಗೋಷ್ಟು ನೀರನ್ನ ಹಾಕೋತಿದ್ದೀನಿ. ಈ ರೀತಿ ಹಾಕ್ಕೊಂಡು ನೀವು ನೋಡ್ಬೋದು ರವೆ ಕೆಳಗಿದೆ, ನೀರು ಮೇಲೆ ಇದೆ. ನಾವು ಕೈಯಾಡ್ತಾನೆ ಇದ್ದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ರವೆ ಎಲ್ಲ ಬೆಂದು ಸ್ವಲ್ಪ ರವೆ ಒದಗುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಲ್ಲಿವರೆಗೂ ಈ ರೀತಿ ಕೈಯಾಡ್ತಾನೆ ಇರಬೇಕು. ನಾನಿಲ್ಲಿ ಸ್ಟೀಲ್ ಪಾತ್ರೆ ಬಳಸ್ತಾ ಇರೋದ್ರಿಂದ ನಾನು ಕೈಯಾಡ್ತಾನೆ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ನಾನು ಸ್ವಲ್ಪ ಹೊತ್ತಿದ್ರೂ ಕೂಡ ತಿನ್ನೋಕ್ಕೆ ಅಡುಗೆ ಇಷ್ಟ ಆಗಲ್ಲ. ಆ ಕಾರಣಕ್ಕೆ ನೀಟಾಗಿ ಅಲ್ಲೇ ನಿಂತ್ಕೊಂಡು ಕೈ ಆಡ್ಕೋತಾ ಇದ್ದೀನಿ. ಹಾಗೆ 1 ಗಂಟಿಲ್ಲದೆ ಕೈ ಆಡ್ಕೋಬೇಕು. ನೀವೀಗ ನೋಡ್ಬೋದು ರವೆ ಎಲ್ಲ ನೀಟಾಗಿ ನೀರಿಗೆ ಹೊಂದ್ಕೊಂಡು ರವೆ ಚೆನ್ನಾಗಿ ಬೆಂದಿದೆ. ಈಗ ಈ ರೀತಿ ಬೆಂದು ನೀವು ನೋಡಬೇಕು ರವೆ ನೀಟಾಗಿ ನೀರಲ್ಲಿ ಬೆಂದಿದೆಯಾ ಇಲ್ವಾ ಅಂತ. ನೀಟಾಗಿ ರವೆ ನೀಟಾಗಿ ಬೆಂದಿದೆ ಅಂತ ಹೇಳಿದ್ರೆ ಇವಾಗ ನಾವು ಸಕ್ಕರೆನ ಹಾಕ್ಕೊಳ್ಬೇಕು. ನಾನಿಲ್ಲಿ ಮಾವಿನಣ್ಣು ಕೂಡ ಬಳಸ್ತಾ ಇರೋದ್ರಿಂದ ಸಕ್ಕರೆ ಅಂಶ ಮಾವಿನಲ್ಲೂ ಇರುತ್ತೆ, ಸ್ವೀಟ್ ಅಲ್ವಾ. ಆ ಕಾರಣಕ್ಕೆ ನಾನಿಲ್ಲಿ ಸಕ್ಕರೆನ 1/4 ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೇಮ್ ಬಟ್ಲಲ್ಲಿ 1/4 ಭಾಗದಷ್ಟು ಸಕ್ಕರೆನ ತೊಗೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಬಟ್ಲಲ್ಲಿ ನೀರು ಹಾಕಿದ್ದೆ ಅಲ್ವಾ, ಹಾಗೆ ಅದೇ ಬಟ್ಲಿಗೆ ಸಕ್ಕರೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಅಲ್ಲೇ ಕೂಡ ಉಳ್ಕೊಂಬಿಟ್ಟಿತ್ತು, ಅದನ್ನು ಕೂಡ ನೀಟಾಗಿ ತೊಗೊಂಡಿದ್ದಾಯಿತು. ಈಗ ಸಕ್ಕರೆನೂ ಕೂಡ ನೀಟಾಗಿ ಕರಗಿದೆ. ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಮಾವಿನ ಹಣ್ಣನ್ನು ಹಾಕ್ತಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಮಾವಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೀವು ಇದನ್ನು ಪೇಸ್ಟ್ ರೀತಿಯಲ್ಲೂ ಕೂಡ ಮಾಡಿ ಹಾಕ್ಕೋಬೋದು. ಇಲ್ಲಿ ನಾನು ಹಾಗೆ ಸ್ಲೈಸಸ್ ಥರ ಹಾಕ್ಕೊಂಡಿದ್ದೀನಿ. ನಾವು ನೀಟಾಗಿ ಕಲಿಸ್ತಾ ಇದ್ದರೆ ಈವನ್ ಕೇಸರಿ ಬಾತ್ ಕಲರು ಕೂಡ ಕೇಸರಿ ಕಲರ್ಗೆ ಟರ್ನ್ ಆಗುತ್ತೆ. ನಿಮ್ಮ ಹತ್ರ ಇತ್ತು ಅಂದರೆ ಕೇಸರಿನೂ ಕೂಡ ಹಾಲಲ್ಲಿ ನೆನಾಕಿ ಹಾಕ್ಕೊಳ್ಬೋದು. ನನ್ನ ಹತ್ರ ಕೇಸರಿ ಕಲರೂ ಇರಲಿಲ್ಲ, ಕೇಸರಿನೂ ಇರಲಿಲ್ಲ. ನೀವು ಮಾವಿನಣ್ಣ ಬಳಸ್ಕೊಂಡು ಕೇಸರಿ ಬಾತ್ ಮಾಡೋದ್ರಿಂದ ಕೇಸರಿ ಫ್ಲೇವರು ಬರುತ್ತೆ, ಕೇಸರಿ ಕಲರು ಕೂಡ ಬರುತ್ತೆ. ನಿಮಗೀಗ ತೋರಿಸ್ತೀನಿ ನೋಡಿ. ಈ ರೀತಿ ಕಲರ್ ಬಂದಿದೆ ಫೈನಲ್ ಆಗಿ. ಚೆನ್ನಾಗಿ ಈ ರೀತಿ ಕೈಯಾಡ್ತಾನೆ ಇರಬೇಕು. ನಾನ್ ಸ್ಟಿಕ್ ಪಾತ್ರೆಗಳನ್ನ ನಾವು ಮನೆಯಲ್ಲಿ ಬಳಸೋದಿಲ್ಲ. ಆ ಕಾರಣಕ್ಕೆ ಸ್ಟೀಲ್ ಪಾತ್ರೆನೇ ಜಾಸ್ತಿ ಬಳಸೋದು. ಸ್ಟೀಲ್ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡ್ತಾಯಿದ್ರೆ ಪದೇ ಪದೇ ಕೈಯಾಡ್ತಾ ಇರಬೇಕು, ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ ಅಡುಗೆ. ಈಗ ನೀಟಾಗಿ ಕೈಯಾಡಿದ ನಂತರ ಇವಾಗ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಅವಾಗವಾಗ ನೀವು ಈ ರೀತಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿರುತ್ತೆ. ಮಾವಿನ ಹಣ್ಣಿನ ಕೇಸರಿ ಬಾತ್ ನೀವು ಯಾವತ್ತೂ ತಿಂದಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೇಸರಿ ಕಲರ್ ಆಗಿರ್ಬೋದು, ಆ ಕೇಸರಿ ಫ್ಲೇವರ್ ಅಥವಾ ಆ ಕೇಸರಿ ಸ್ಮೆಲ್ ಅರೋಮಾ ಇರುತ್ತಲ್ಲ, ಆ ಅರೋಮಾ ಕೊಡುತ್ತೆ ಈ ಮ್ಯಾಂಗೋ.
ಆ ಕಾರಣಕ್ಕೆ ಮ್ಯಾಂಗೋನ ಹಾಕ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ 90% ಆಗಿದೆ. ಸ್ವಲ್ಪ ನಾನು ಉರಿ ಜಾಸ್ತಿ ಕೊಟ್ಟು ಫಾಸ್ಟಾಗಿ ಕೈಯಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ಕಲ್ಲಾದರೆ ನೀಟಾಗಿ ಅಲ್ಲಿ ಅಂಟೋದಿಲ್ಲ. ಆವಾಗ ಏನಾಗುತ್ತೆ, ನಾವು ನೀಟಾಗಿ ಕೈಯಾಡ್ಬೋದು. ಇಲ್ಲಿ ಸ್ಟೀಲ್ ಆಗಿರೋದ್ರಿಂದ ಇದು ಕೂಡ ಸ್ವಲ್ಪ ಮಂದವಾಗಿರುವಂಥ ಪಾತ್ರೆನೇ, ಆದರೂ ಕೂಡ ಸ್ಟೀಲಲ್ಲಿ ಹಾಗೆ ಬಿಡೋದಕ್ಕೆ ಮನಸ್ಸು ಬರಲ್ಲ, ಹಾಗೆ ಕೈಯಾಡ್ತಾನೆ ಇರಬೇಕು. ನೋಡ್ಬೋದು ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಫ್ ಮಾಡಿದ ಸ್ವಲ್ಪ ಹೊತ್ತಿಗೆ ಅದು ಕೂಡ ನಾರ್ಮಲ್ ಗಟ್ಟಿಯಾಗೆ ಬಂದ್ಬಿಡುತ್ತೆ. ನಿಮಗೆ ಇಷ್ಟು ತೆಳು ಬೇಡ ಅಥವಾ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಡುತ್ತೆ ತಣ್ಣಗಾದರೆ. ಇಷ್ಟು ತೆಳು ಬೇಡ, ಇನ್ನೂ ಗಟ್ಟಿಯಾಗಿರಬೇಕು ಅಂದರೆ ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಕೇಸರಿ ಬಾತು ನಾವು ತೆಳ್ಳದಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಹೋಟೆಲ್ಗೆಲ್ಲ ಹೋದಾಗ ನೋಡ್ಬೋದು. ನಾನೀಗ ಮತ್ತೊಮ್ಮೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಇವಾಗ ಮತ್ತೆ ಕೈಯಾಡ್ಕೊತಾ ಇರೋದು. ನೋಡ್ಬೋದು ಈಗ ಎಷ್ಟು ನೀಟಾಗಿ ಪಕ್ಕದಲ್ಲಿ ತುಪ್ಪ ಎಲ್ಲ ಬಿಟ್ಕೊಂಡಿದೆ. ಈ ರೀತಿ ಮಾಡಿದ ನಂತರ ಇನ್ನೊಂದು 5 ನಿಮಿಷ ಈ ರೀತಿ ಕೈಯಾಡ್ತಾನೆ ಇರಬೇಕು. ಯಾಕಂದರೆ ನಾವು ಹಾಕಿರುವಂಥ ತುಪ್ಪ ನೀಟಾಗಿ ಎಲ್ಲ ಕಡೆ ಹರಡ್ಕೊಳ್ಬೇಕು. ಮಾವಿನ ಹಣ್ಣು ಅಷ್ಟೇ ಎಲ್ಲ ಸ್ಮ್ಯಾಶ್ ಆಗೋಗಿತ್ತು ಜಾಸ್ತಿ ಕೈಯಾಡಿ. ನಿಮಗೆ ಸ್ಲೈಸಸ್ ಪದೇ ಪದೇ ತಿನ್ಬೇಕಾದ್ರೆ ಸಿಗಬೇಕು ಅಂತ ಹೇಳಿದ್ರೆ ಈ ಹಂತದಲ್ಲಿ ನೀವು ಮ್ಯಾಂಗೋನ ಸ್ಲೈಸಸ್ ರೀತಿಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಹಾಗೆ ನನ್ನ ಮಗಳಿಗೆ ಕಾಫಿ ಊರಲ್ಲಿ ಕುಡಿದು ರೂಢಿಯಾಗಿ ಇವಾಗ ಇಲ್ಲಿ ಸ್ಟ್ರಾಂಗ್ ಕಾಫಿ ಬೇಕಂತ ಕೇಳ್ತಾ ಇದ್ಲು. ಸೊ ಅವಳಿಗೆ ಹಾಗೆ ಕಾಫಿನೂ ಕೂಡ ಮಾಡಿ ಕೊಟ್ಟಿದ್ದಾಯಿತು. ಇನ್ನು ಕೊನೆಯದಾಗಿ ಇನ್ನೊಂದು ಸ್ಪೂನ್ ಹಾಕಿ ನೀಟಾಗಿ ಕೈಯಾಡಿ ಸ್ಟವ್ನ ಆಫ್ ಮಾಡಿ ಹಾಗೇ ಕೇಸರಿ ಬಾತನ್ನ ಸೈಡಿಗೆ ಎತ್ತಿಡಬೇಕು. ತುಪ್ಪ ಅಂತೂ ನಾವು ಹೊರಗಡೆ ಕೊಂಡ್ಕೊಳ್ಳೋದಿಲ್ಲ, ಊರಿಂದ ತೊಗೊಂಡು ಬರ್ತೀವಿ. ಇಲ್ಲ ಅಂದರೆ ಊರಲ್ಲೇ ಬೆಣ್ಣೆನ ತೊಗೊಂಡು ನಾನು ತುಪ್ಪನ ಮಾಡ್ಕೋತೀನಿ. ಸ್ವಲ್ಪ ತುಪ್ಪನ ಬಳಸೋದು ಜಾಸ್ತಿನೇ, ಆ ಕಾರಣಕ್ಕೆ ನಾನು ಬೆಣ್ಣೆನ ಒಂದೊಂದು ಸತಿ ಸಿಗಲ್ಲ ಅಂತ ಹೇಳಿ ಬೆಣ್ಣೆನೂ ಕೂಡ ತೊಗೊಂಡು ತುಪ್ಪನ ಕಾಯಿಸ್ಕೊತೀನಿ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ತುಪ್ಪ ಯಾವ ರೀತಿ ಕಾಯಿಸೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು ಇವಾಗ ಇಷ್ಟು ಗಟ್ಟಿಯಾಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡಿ ತಟ್ಟೆನ ಮುಚ್ಚಿಬಿಡ್ತೀನಿ. ಸೊ ನೀಟಾಗಿ ಇರುತ್ತೆ, ಹರಡ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಬಿಸಿ ಬಿಸಿ ಇದ್ದಾಗ ಕೇಸರಿ ಬಾತನ್ನ ತಿನ್ನಬೇಡಿ. ನಾನಿಲ್ಲಿ ಯಾವುದೇ ಥರದ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡಿಲ್ಲ. ನೀವು ಈ ಹಂತದಲ್ಲಿ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳಿ. ಇಲ್ಲಿ ನಾನು ಬಸ್ಸಾರಿಗೆ ಕೂಗಿಸಿಟ್ಟಿದ್ದೆ ಅಲ್ವಾ, ಹಾಗೆಯೇ ಇಲ್ಲೊಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಮಾಡಿದಂಥ ಕೇಸರಿ ಬಾತನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ರೀತಿ ಫೋಟೋ ಹೊಡ್ಕೊಳ್ಳೋಣ ಅಂತ ಹೇಳಿ ಡಿಸೈನ್ ಕೂಡ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಹುರಿದಿಟ್ಕೊಂಡಿರುವಂಥ ಮಸಾಲೆಗೆ ಸ್ವಲ್ಪ ಕಾಯಿ ಅಂದರೆ 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಈ ರೀತಿ ಬೆಚ್ಚಗಿದ್ದಾಗಲೇ ಆ ಬಾಣಲಿ ಬೆಚ್ಚಗಿದ್ದಾಗಲೇ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಸಾರಿಗೆ ರುಬ್ಬುವಂಥ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಇವಾಗ ಇದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಗಿಸಿಟ್ಕೊಂಡಿದ್ದೆ ಅಲ್ವಾ ಕುಕ್ಕರಲ್ಲಿ ಸೊಪ್ಪು ಮತ್ತು ಬೇಳೆ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಹುಣ್ಸೆಹಣ್ಣು ಹಾಕ್ಕೋಬೇಕಂತ ನೋಡಿದೆ, ಹುಣ್ಸೆಹಣ್ಣು ಖಾಲಿಯಾಗಿತ್ತು ಡಬ್ಬದಲ್ಲಿ, ಅದಕ್ಕೆ ರೀಫಿಲ್ನ ಮಾಡ್ಕೋತಾ ಇದ್ದೀನಿ. ಹುಣ್ಸೆಹಣ್ಣು ನಾನು ಊರಿಂದ ತೊಗೊಂಡು ಬರ್ತೀನಿ, ಬ್ಯಾಂಗ್ಳೂರಲ್ಲಿ ಅಂಗಡಿಯಲ್ಲಿ ತೊಗೊಳ್ಳೋದಿಲ್ಲ. ಮನೆಯಲ್ಲಿ ಒಂದು ಮರ ಇದೆ, ಆ ಮರದಲ್ಲಿ ಬಿಡಿಸಿನ ಮತ್ತೆಲ್ಲ ಇಟ್ಟಿರ್ತಾರೆ. ನನಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ಬರ್ತೀನಿ. ಇನ್ನು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಹಾಗೆ ಬೇಳೆನೂ ಸ್ವಲ್ಪ ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇವಾಗ ಸ್ಟೇನರ್ ಮೂಲಕ ನಾನು ಸೋಸ್ಕೋತಾ ಇದ್ದೀನಿ. ನೀರೆಲ್ಲ ಒಂದು ಸೈಡ್ ಮಾಡಿ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಳ್ತಿದ್ದೀನಿ. ಯೂಶಲಿ ಈ ರೀತಿ ಕೈಯಲ್ಲಿ ಮಾಡಿದ್ರೇ ರುಚಿ ಅಂತ ನನಗನ್ಸುತ್ತೆ. ತುಂಬ ಅರ್ಜೆಂಟ್ ಇದ್ದು ಹಾಗೆ ಸುಡ್ತಾ ಇದ್ದರೆ ನಾನು ಸೌಟನ್ನ ಬಳಸ್ತೀನಿ ಅಷ್ಟೇ. ಕೈಯಲ್ಲಿ ನೀಟಾಗಿ ಮಾಡೋದ್ರಿಂದ ಒಂದೊಳ್ಳೆ ರುಚಿನೇ ಬರುತ್ತೆ. ಈ ರೀತಿ ನೀರಿಗೆ ರುಬ್ಬಿರುವಂಥ ಮಸಾಲೆನ ಹಾಕಿ ಗಂಟಿಲ್ಲದೆ ಈ ರೀತಿ ನೀಟಾಗಿ ಕಲಿಸ್ಕೊಂಡು ನೀಟಾಗೆ ಒಂದು ಸುತ್ತು ಕುದಿಸಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾರು ನಮಗೆ ತುಂಬ ಇಷ್ಟ. ಕಂಟಿನ್ಯೂಸ್ ಆಗಿ ನೀವು ನೆಕ್ಸ್ಟ್ 3 ವಿಡಿಯೋಸ್ ನೀವು ಇದೇ ಸೊಪ್ಪಿನ ಸಾರು ನೋಡ್ತೀರಾ. ಆದರೆ ಈ ಸೊಪ್ಪಿನ ಜೊತೆಗೆ ಹಾಕುವಂಥ ಕಾಳು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆ ಸೊಪ್ಪಿನ ಸಾರು. ಹಾಗೆ ಈ ಬಸ್ಸಾರಿನ ಕಾಳಿರುತ್ತೆ ಅಲ್ವಾ, ಇಟ್ಕೊಂಡಿದ್ದೀನಲ್ವ, ಅದ್ರದ್ದು ಒಗ್ಗರಣೆ ಕಾಳಂತೂ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿನ ಡ್ರೈ ಫ್ರೈ ಮಾಡಿಕೊಂಡ್ರೆ ಅಂದರೆ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಇಲ್ಲಾಂದರೆ ಸ್ಟೀಮ್ ಮಾಡಿಕೊಂಡು ಅದನ್ನು ನಾವು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿನ ಜಾಸ್ತಿ ಹಾಕಿ ನಾವು ಒಗ್ಗರಣೆನ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಹಾ, ನನ್ನ ಮಗಳಿಗಂತೂ ತುಂಬ ಫೇವ್ರೇಟು.
ಇವತ್ತು ಸಾರಿಗೆ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಹೇಳಿ 1 ಸ್ಪೂನ್ ಎಣ್ಣೆಗೆ ಸಾಸಿವೆ ಜೀರಿಗೆ ಮಾತ್ರ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಒಗ್ಗರಣೆ ಹಾಕೋದಿಲ್ಲ, ಬಟ್ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹಾಕಿದ್ದೀನಿ. ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಒಗ್ಗರಣೆ ಹಾಕಿದ್ರೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ, ಅದು ಕರಿ ಕರಿ ಅನಿಸುತ್ತೆ. ಆವಾಗ ಬ್ಲ್ಯಾಕ್ ಕಲರ್ ಟರ್ನ್ ಆದಾಗ ಇಷ್ಟಪಡಲ್ಲ ಮನೆಯಲ್ಲಿ. ಅದೇ ನಾವು ಡೈರೆಕ್ಟ್ ಸಾಂಬಾರಿಗೆ ಹೆಚ್ಚಿಬಿಟ್ಟು ಹಾಕಿದ್ರೆ ಹಸಿ ಸ್ಮೆಲ್ಲೆಲ್ಲ ಬಿಟ್ಕೊಳ್ಳೋದ್ರಿಂದ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ನೋಡ್ಬೋದು ಸಾರಂತೂ ಫೈನಲ್ ಆಗಿ ಕುದ್ದಿತ್ತು. ಹಾಗೆ ಕಾಳನ್ನ ಕೂಡ ಒಗ್ಗರಣೆ ಮಾಡಿಕೊಂಡು ಇನ್ನು ನನ್ನ ರಾತ್ರಿ ಡಿನ್ನರ್ ಮುದ್ದೆ, ಸ್ವಲ್ಪ ಕೇಸರಿ ಬಾತು, ಬಸ್ಸಾರಿನ ಕಾಳು. ಈ ರೀತಿಯಾಗಿತ್ತು ಇವತ್ತಿನ ದಿನಚರಿ. ಇನ್ನು ನೆಕ್ಸ್ಟ್ ಬೆಳಗ್ಗೆ ಐಸ್ ಕ್ರೀಮ್ ಯಾವ ರೀತಿ ಇತ್ತು ಅಂತ ತರಿಸ್ತೀನಿ. ನೋಡ್ಬೋದು ಬೆಳಗ್ಗೆನೆ ನನ್ನ ಮಗಳು ಕೇಕ್ನ ತಿಂತಿದ್ದಾಳೆ. ನಾನು ಸ್ವಲ್ಪ ಕೇಕ್ನ ಆಫೀಸಿಗೆ ತೊಗೊಂಡೋಗೋಣ ಅಂತ ಹೇಳಿ, ಹಾಗೆ ನನ್ನ ಮಗಳು ಮನೇಲೇ ಇರ್ತೀನಿ ಆಫೀಸಿಗೆ ಬರಲ್ಲ ಅಂತ ಹೇಳಿದ್ಲು. ಅವಳಿಗೆ ಸ್ಕೂಲ್ 2 ಡೇಸ್ ಪೋಸ್ಟ್ಪೋನ್ ಆಗಿದೆ. ಅವಳಿಗೆ ಅಂತ ಮ್ಯಾಂಗೋ ಇರ್ಬೋದು, ಇನ್ನು ಬೆಲ್ವತ್ ಹಣ್ಣಿಗೆ ಬೆಲ್ಲನ ಹಾಕಿ ಕಲಸಿಟ್ಟಿದ್ದೀನಿ. ಇನ್ನು ಮಾವಿನ ಹಣ್ಣು ಹಣ್ಣಿಂದು ಹಾಗೆ ಕಾಯಿ ಮಾವಿನ ಹಣ್ಣು ಎರಡೂ ಕೂಡ ಹೆಚ್ಚಿಟ್ಟಿದ್ದೀನಿ. ಇನ್ನು ಸೌತೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಇಟ್ಬಿಟ್ರೆ ಅವಳಿಗೆ ಬೇಕಾದಾಗ ತಿಂತಾ ಇರ್ತಾಳೆ. ಆ ಕಾರಣಕ್ಕೆ ಎಲ್ಲದನ್ನು ಕೂಡ ಟಾಪ್ ಕೌಂಟರಲ್ಲಿ ಜೋಡಿಸ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ನೋಡ್ಬೋದು ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಿಮ್ಮ ಹತ್ರ ಏನಾದರೂ ಐಸ್ ಕ್ರೀಮ್ ಮಾಡುವಂಥ ಶೇಪರ್ ಇಲ್ಲ ಅಂದರೆ ಇಟ್ಸ್ ಓಕೆ, ನೀವು ಈ ರೀತಿ ಕಪ್ಪಲ್ಲಿ ಅಥವಾ ಬಟ್ಲಲ್ಲಿ ಇಲ್ಲಾಂದರೆ ಮಣ್ಣಿನ ಪಾತ್ರೆಯಲ್ಲಿ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿತ್ತು ಇವತ್ತಿನ ದಿನಚರಿ. ಹಾಗೆ ನಾನು ತೋರಿಸಿದಂಥ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.